ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಕೂತಿದ್ದಾರೆ. ಇವಾಗ ನಾವು ಏನ್ ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡಕ್ ಬಂದಿದ್ದಾರೆ. ಇದಕ್ಕೆ ನಾವು ಏನ್ ಮಾಡೋದು? ಏನ್ ಉತ್ತರ ಕೊಡೋದು? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸಿಟ್ಟಿರೋದಿಲ್ಲ. ಇಷ್ಟು 4 ಜನ 3 ಜನ ಸಿಟ್ಟುವಾಗಲೇ ಬಗೆಹರಿಸಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿಯುತದಿಂದ. ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಕೂತಿದ್ದಾರೆ. ಇವಾಗ ನಾವು ಏನ್ ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡಕ್ ಬಂದಿದ್ದಾರೆ. ಇದಕ್ಕೆ ನಾವು ಏನ್ ಮಾಡೋದು? ಏನ್ ಉತ್ತರ ಕೊಡೋದು? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸಿಟ್ಟಿರೋದಿಲ್ಲ. ಇಷ್ಟು 4 ಜನ 3 ಜನ ಸಿಟ್ಟುವಾಗಲೇ ಬಗೆಹರಿಸಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿಯುತದಿಂದ. ಇದುವರೆಗೂ ಯಾರು ಸಂಬಂಧಪಟ್ಟವರು ಯಾರು ಬಂದಿಲ್ಲ. ಪೊಲೀಸ್ ಅವರು ಬಂದು ನಮ್ಮ ಮೇಲೆ FIR ಆಗ್ತಿದೆ ಅಂತ ಕೂತಿದ್ದಾರೆ. ಇವಾಗ ನಾವು ಏನ್ ಮಾಡೋದು? ನಮ್ಮ ಜನರಾಗಿ ದೇಶದಲ್ಲಿ ಒಂದು ನ್ಯಾಯ ಕೇಳಕ್ ಹೋದ್ರೆ ನಮ್ಮ ಮೇಲೆ FIR ಫೈಲ್ ಮಾಡಕ್ ಬಂದಿದ್ದಾರೆ. ಇದಕ್ಕೆ ನಾವು ಏನ್ ಮಾಡೋದು? ಏನ್ ಉತ್ತರ ಕೊಡೋದು? ನಾವು 50 ವರ್ಷದಿಂದ ಇಲ್ಲಿದ್ದೀವಿ. ಇದು 4ನೇ ಸಾವು ಸಿಟ್ಟಿರೋದಿಲ್ಲ. ಇಷ್ಟು 4 ಜನ 3 ಜನ ಸಿಟ್ಟುವಾಗಲೇ ಬಗೆಹರಿಸಿಲ್ಲ. ಇವಾಗ 4 ಎಷ್ಟು ಜನ ಸಾಯ್ತಾರೋ ಅದು ಬೇಡ ಅಂತ ನಾವು ಇದು ತೀರ್ಮಾನ ಶಾಂತಿಯುತದಿಂದ.